ಹಾಯ್ ಹಲೋ ನಮಸ್ಕಾರ. ನಿಮಗೆಲ್ಲರಿಗೂ ಸ್ವಾಗತ ಆಶಾ ಅಡುಗೆ ಮನೆಗೆ. ನೀವು ಕೂಡ ಏನಾದರೂ ರಾಗಿ ದೋಸೆನ ಮಾಡಬೇಕಂತ ಇದ್ದೀರಾ, ಆದರೆ ಪರ್ಫೆಕ್ಟಾಗಿ ರೆಡಿ ಆಗ್ತಾ ಇಲ್ಲ ಅಂದರೆ ಈ ಟಿಪ್ಸ್ಗಳನ್ನು ಫಾಲೋ ಮಾಡಿ ನೀವು ಕೂಡ ಮನೆಯಲ್ಲಿ ಕ್ರಿಸ್ಪಿಯಾದ ರಾಗಿ ದೋಸೆಯನ್ನು ಮಾಡ್ಕೋಬೋದು. ಹಾಗಾದರೆ ಈ ಟಿಪ್ಸ್ಗಳನ್ನು ಫಾಲೋ ಮಾಡಿ ರಾಗಿ ದೋಸೆನ ಮಾಡಿ. ಹಾಗಾದರೆ ಯಾವ ರೀತಿ ಮಾಡಬೇಕನ್ನೋದನ್ನು ನೋಡೋಣ ಬನ್ನಿ. ಇದಕ್ಕೆ ಎಲ್ಲಕ್ಕಿಂತ ಮೊದಲು ನಾನು ಚಟ್ನಿನ ರೆಡಿ ಮಾಡ್ತಾ ಇದ್ದೇನೆ. ಚಟ್ನಿನ ರೆಡಿ ಮಾಡಲಿಕ್ಕೆ 1 ಕಪ್ ಆಗುವಷ್ಟು ಹಸಿ ಕೊಬ್ಬರಿ, 7 ರಿಂದ 3 ಹಸಿ ಮೆಣಸಿನ್ಕಾಯಿ, ಒಂದು ಅರ್ಧ ಗಡ್ಡೆ ಬೆಳ್ಳುಳ್ಳಿ, ಒಂದು ಅರ್ಧ ಇಂಚದಷ್ಟು ನಾನು ಹಸಿ ಶುಂಠಿ ಹಾಕ್ತಾ ಇದ್ದೇನೆ. ಅದರ ನಂತರ 1 ಮುಷ್ಟಿ ಆಗುವಷ್ಟು ಕೊತ್ತಂಬರಿ ಸೊಪ್ಪು, 1 ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕಿ, ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಸ್ವಲ್ಪ 1 ಕಪ್ ಆಗುವಷ್ಟು ನೀರು ಹಾಕಿ ಇದನ್ನು ಚೆನ್ನಾಗಿ ಪೇಸ್ಟ್ನ ರೆಡಿ ಮಾಡ್ಕೋಬೇಕು. ಈ ರೀತಿಯಾಗಿ ಚಟ್ನಿ ರೆಡಿ ಆದ ನಂತರ ನೋಡಿ ಒಂದು ಬೌಲ್ಗೆ ತೆಗೆದುಕೊಂಡು ಇದಕ್ಕೆ ಒಗ್ಗರಣೆ ಕೊಡೋಣ. ಒಗ್ಗರಣೆ ಕೊಡಲಿಕ್ಕೆ 1/2 ಟೇಬಲ್ ಸ್ಪೂನ್ ಆಗುವಷ್ಟು ಸಾಸಿವೆ, 1/2 ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ, 8 ರಿಂದ 10 ಕರಿಬೇವಿನ ಎಲೆನ ಹಾಕ್ತಾ ಇದ್ದೇನೆ. ಅದನ್ನು ಹಾಕಿ ಒಗ್ಗರಣೆ ಕೊಡಬೇಕು. ಚಟ್ನಿಗೆ ಒಗ್ಗರಣೆ ಕೊಟ್ಟಿದ ನಂತರ ನೋಡಿ ಇದನ್ನು ಒಂದು ಸರ್ತಿ ಮಿಕ್ಸ್ ಮಾಡಿ ಇದನ್ನು ತಿನ್ನಲಿಕ್ಕೆ ರೆಡಿಯಾಗಿದೆ. ಇದನ್ನು ಸೈಡಲ್ಲಿಟ್ಟು ಇವಾಗ ನಾವು ದೋಸೆಗೆ ಪ್ರಿಮಿಕ್ಸ್ನ ರೆಡಿ ಮಾಡ್ಕೊಳ್ಳೋಣ. ದೋಸೆಗೆ ರೆಡಿ ಮಾಡಲಿಕ್ಕೆ ನೋಡಿ ನಾನು 1 ಕಪ್ ಆಗುವಷ್ಟು ನಾನು ಇಲ್ಲಿ ರಾಗಿ ಹಿಟ್ಟನ್ನು ತೆಗೆದುಕೊಂಡಿದ್ದೇನೆ. ಅಷ್ಟೇ ಪ್ರಮಾಣದಲ್ಲಿ 1 ಕಪ್ ಆಗುವಷ್ಟು ನಾವು ಇಲ್ಲಿ ಸಣ್ಣ ರವೆನ ಯೂಸ್ ಮಾಡಬೇಕು, ಅಂದರೆ ಬಾಂಬೆ ರವೆನ ನಾನು ಇಲ್ಲಿ ಯೂಸ್ ಮಾಡ್ತಾ ಇದ್ದೇನೆ. ಈ 1 ಕಪ್ ಸಮ ಪ್ರಮಾಣದಲ್ಲಿ 2 ಕೂಡ ಇರಬೇಕಾಗುತ್ತೆ. ಅದರ ನಂತರ ನೋಡಿ 1/2 ಕಪ್ ಆಗುವಷ್ಟು ಇಲ್ವಾ ಅದಕ್ಕಿಂತ ಸ್ವಲ್ಪ ಕಡಿಮೆ ಇದ್ದರೂ ನಡೆಯುತ್ತೆ ಮೊಸರನ್ನು ಹಾಕಬೇಕು. ಅದರ ನಂತರ 7 ಕಪ್ ಆಗುವಷ್ಟು ನೀರನ್ನು ಹಾಕಿ ಇದನ್ನು ಚೆನ್ನಾಗಿ ಪ್ಯೂರಿನ ಅಂದರೆ ಈ ಹಿಟ್ಟನ್ನು ಗ್ರೈಂಡರ್ನಲ್ಲಿ ಹಾಕಿ ಚೆನ್ನಾಗಿ ಇದನ್ನು ಒಂದು ಸ್ವಲ್ಪ ತರಿಯಾಗಿ ರುಬ್ಕೋಬೇಕು. ಇದನ್ನು ರುಬ್ಬಿದ ನಂತರ ನೋಡಿ ಇದನ್ನು ರುಬ್ಬೋಕ್ಕಿಂತ ಮುಂಚೆ ಹಿಟ್ಟು ಮತ್ತು ರವೆ ಹಾಕಿದ ನಂತರ ಇದನ್ನು ಒಂದು ಸರ್ತಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಅದರ ನಂತರ ಇದನ್ನು ರುಬ್ಬಬೇಕಾಗುತ್ತೆ. ಉಪ್ಪು ಹಾಕಿದ ನಂತರ ನೋಡಿ ನಾನು ಇದನ್ನು ತರಿಯಾಗಿ ರುಬ್ಕೋತಾ ಇದ್ದೇನೆ. ಈ ರೀತಿ ತುಂಬ ಪೇಸ್ಟ್ ಕೂಡ ರೆಡಿ ಮಾಡ್ಕೋಬಾರ್ದು, ತರಿಯಾಗಿಯೇ ಇರಬೇಕಾಗುತ್ತೆ. ಹಾಗಾದ್ರೇ ಈ ಕ್ರಿಸ್ಪಿಯಾಗಿ ದೋಸೆ ಕೂಡ ರೆಡಿ ಆಗುತ್ತೆ. ನೋಡಿ ಇಲ್ಲಿ ಚೆನ್ನಾಗಿ ರುಬ್ಕೊಂಡು ರೆಡಿಯಾಗಿದೆ. ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಇದನ್ನು ಒಂದು ಬೌಲ್ಗೆ ತೆಗೆಯುವಾಗ ನೋಡಿ ಇದರ ಕನ್ಸಿಸ್ಟೆನ್ಸಿ ಯಾವ ರೀತಿಯಾಗಿದೆ ಅಂತ ನೀವು ನೋಡ್ಬೋದು. ಈ ರೀತಿಯಾಗಿ ತುಂಬ ತಿಳು ಕೂಡ ಇರಬಾರ್ದು, ಗಟ್ಟಿ ಕೂಡ ಇರಬಾರ್ದು, ಮೀಡಿಯಮ್ ಆಗಿ ಇದು ರೆಡಿ ಆಗಿರಬೇಕು ಬ್ಯಾಟರ್. ಈ ರೀತಿಯಾಗಿ ರೆಡಿ ಆದ ನಂತರ ನೋಡಿ ನಾವು ಇಲ್ಲಿ ನಾನ್ ಸ್ಟಿಕ್ ತವೆನ ಯೂಸ್ ಮಾಡ್ತಾ ಇದ್ದೇನೆ ದೋಸೆನ ಮಾಡಲಿಕ್ಕೆ. ಇದನ್ನು ಯೂಸ್ ಮಾಡೋಕ್ಕಿಂತ ಮುಂಚೆ ನೋಡಿ ನಾವು ದೋಸೆ ಮಾಡೋಕ್ಕಿಂತ ಮುಂಚೆ ನಾವು ಇಲ್ಲಿ ಗ್ಯಾಸ್ನ ಲೋ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಇದನ್ನು ಹಸಿ ಅರಿವೆ ಅಥವಾ ಕಾಟನ್ ಅರಿವೆಯಿಂದ ಇದನ್ನು ಚೆನ್ನಾಗಿ ಒರೆಸಿ ತೆಗೆದು ಅದರ ನಂತರ ನೋಡಿ ಇದಕ್ಕೆ ಈ ಬ್ಯಾಟರ್ನ ಹಾಕಿ ದೋಸೆನ ಈ ರೀತಿಯಾಗಿ ತಿರುಗಬೇಕಾಗುತ್ತೆ. ಇದನ್ನು ತಿರುವಿದ ನಂತರ ನೋಡಿ ಗ್ಯಾಸ್ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಈ ದೋಸೆನ ರೆಡಿ ಮಾಡ್ಕೋದ್ರಿಂದ ದೋಸೆ ಕೂಡ ಪರ್ಫೆಕ್ಟಾಗಿ ರೆಡಿ ಆಗುತ್ತೆ. ಒಂದು ವೇಳೆ ನೀವು ಗ್ಯಾಸ್ನ ಹೈ ಫ್ಲೇಮಲ್ಲಿ ಇಟ್ಟರೆ ಇದು ಅಷ್ಟೊಂದು ಸರಿಯಾಗಿ ರೆಡಿ ಆಗೋದಿಲ್ಲ. ಅದಕ್ಕೋಸ್ಕರ ನೋಡಿ ನೀವು ಗ್ಯಾಸ್ನ ಮೀಡಿಯಮ್ ಫ್ಲೇಮಲ್ಲಿಟ್ಟೆ ಇದನ್ನು ದೋಸೆನ ರೆಡಿ ಮಾಡ್ಕೋಬೇಕಾಗುತ್ತೆ. ಈ ರೀತಿಯಾಗಿ ನೋಡಿ 7 ರಿಂದ 3 ನಿಮಿಷ ಇಟ್ಟ ನಂತರ ಈ ರೀತಿಯಾಗಿ ಕ್ರಿಸ್ಪಿಯಾಗಿ ದೋಸೆ ಕೂಡ ಇಲ್ಲಿ ರೆಡಿಯಾಗಿದೆ, ನೀವು ನೋಡ್ಬೋದು. ಇದೇ ರೀತಿ ನಾನು ಮತ್ತೊಂದು ದೋಸೆನ ನಿಮಗೆ ಮಾಡಿ ತೋರಿಸ್ತೇನೆ. ಇವಾಗ ನೋಡಿ ತವೆನ ನಾನು ಹಸಿ ಅರಿವೆಯಿಂದ ಇದನ್ನು ಒರೆಸ್ಕೋಬೇಕು. ಒರೆಸಿದ ನಂತರ ನೋಡಿ ಈ ಬ್ಯಾಟರ್ನ ಹಾಕಿ ಒಂದು ಸರ್ತಿ ಚೆನ್ನಾಗಿ ತಿರುಗಬೇಕು. ಈ ರೀತಿಯಾಗಿ ತಿರುವಿದ ನಂತರ ನೋಡಿ ಕಲರ್ ಕೂಡ ಚೇಂಜ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸ್ವಲ್ಪ ಕಲರ್ ಚೇಂಜ್ ಆಗಲಿಕ್ಕೆ ಸ್ಟಾರ್ಟ್ ಆಗಿ ಸೈಡ್ನಿಂದ ಇದು ಹೇಳ್ತಾ ಇದೆ, ಅಂದರೆ ಇದು ಪರ್ಫೆಕ್ಟಾಗಿ ದೋಸೆ ಕೂಡ ಕೆಳಗಿಂದ ಕೂಡ ಸುಟ್ಟಿದೆ ಅಂತ ಅರ್ಥ. ಅದರ ನಂತರ ನೋಡಿ ಈ ರೀತಿಯಾಗಿ ಟರ್ನ್ ಮಾಡಿಕೊಂಡು ಇದನ್ನು ಸರ್ವ್ ಮಾಡಲಿಕ್ಕೆ ತೆಗೆದುಕೊಳ್ಬೋದು. ಈ ರೀತಿಯಾಗಿ ಯಾವುದೇ ಟೆನ್ಷನ್ ಇಲ್ಲದೆ ಗರಿಯಾಗಿ ನೀವು ರಾಗಿ ದೋಸೆನ ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು. ತುಂಬಾ ಟೇಸ್ಟಿಯಾಗಿ ರೆಡಿ ಆಗುತ್ತೆ. ಆದರೆ ಇದು ಬಿಸಿಯಾಗಿದ್ದಾಗ ಮಾತ್ರ ತಿನ್ನಲಿಕ್ಕೆ ಟೇಸ್ಟಿಯಾಗಿರುತ್ತೆ. ಇದನ್ನು ತಣ್ಣಗೆ ಆದ ನಂತರ ಅಷ್ಟೊಂದು ಟೇಸ್ಟಿಯಾಗಿ ತಿನ್ನಲಿಕ್ಕೆ ಇರೋದಿಲ್ಲ. ಅದಕ್ಕೋಸ್ಕರ ನೋಡಿ ಇದನ್ನು ಬಿಸಿಯಾಗಿ ಮಾಡ್ಕೊಂಡು ತಿನ್ನಿ. ಕ್ರಿಸ್ಪಿಯಾಗಿ ಈಸಿಯಾಗಿ ಮನೆಯಲ್ಲಿ ನೀವು ಕೂಡ ಈ ರಾಗಿ ದೋಸೆನ ಮಾಡಿ
ಹೇಗಾಗಿದೆ ಅಂತ ಕಮೆಂಟ್ ಮಾಡಿ. ಇದೇ ರೀತಿಯಾಗಿ ಹೊಸ ಹೊಸ ವಿಡಿಯೋಗಳನ್ನು ಏನಾದರೂ ನೋಡಬೇಕಂತ ಇದ್ದರೆ ನನ್ನ ಚಾನಲಲ್ಲಿ ಎಲ್ಲಕ್ಕಿಂತ ಮೊದಲು ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿದ ನಂತರ ನೋಡಿ ಬೆಲ್ ಐಕಾನ್ನ ಒತ್ತಿ. ಇದರಿಂದ ಎಲ್ಲಕ್ಕಿಂತ ಮುಂಚೆ ನನ್ನ ವಿಡಿಯೋಸ್ಗಳನ್ನು ನೀವು ನೋಡ್ಬೋದು. ಥ್ಯಾಂಕ್ ಯು.